ಮಾಡ್ಲಂತ ನಾವು ನೋಡೋದು. ನಾವೇನ್ ಮಾಡ್ತೀವಿ, ಆರ್ಡರ್ ಕೊಟ್ಟಿರೋದು ಕಸ್ಟಮರ್ ಏನ್ ಆರ್ಡರ್ ಮಾಡಿರ್ತಾರೋ ಅದನ್ನ ಕರೆಕ್ಟ್ ಆಗಿ ಮೆಟೀರಿಯಲ್ ಪಿಕ್ ಮಾಡಿ ಪ್ಯಾಕ್ ಮಾಡಿ ಕರೆಕ್ಟ್ ಆಗಿ ತಲುಪಿಸ್ತೀವಿ ಕಸ್ಟಮರ್ಗೆ. ಅದ್ರಲ್ಲಿ ಏನಾಗುತ್ತೆ, ಸಮ್ಟೈಮ್ಸ್ ವೆಹಿಕಲ್ಸ್ ಇರುತ್ತೆ, ವೆಹಿಕಲ್ಸ್ ಏನಂದ್ರೆ ಟೂ ವೀಲರ್ ತಗೊಂಡ್ರೆ ಕೆಲವು ಬಾಂಬೆ, ಡೆಲ್ಲಿ, ಪ್ಯಾನ್ ಇಂಡಿಯಾ ಎಲ್ಲ ಸಪ್ಲೈ ಮಾಡ್ತೀವಿ, ಎಕ್ಸ್ಪೋರ್ಟ್ ಮಾಡ್ತೀವಿ ನಾವು. ಇದು ನಮ್ದು ಡಿಸ್ಟ್ರಿಬ್ಯೂಷನ್ ಸೆಂಟರ್, ನಮ್ಮ ವೇರ್ಹೌಸ್. ಅದ್ರಲ್ಲಿ ಬಂದ್ಬಿಟ್ಟು ಷಣ್ಮುಖ ಬಂದ್ಬಿಟ್ಟು ಎಕ್ಸಿಕ್ಯೂಟಿವ್ ಆಗಿದ್ದಾರೆ. ಓಕೆ, ಅವ್ರು ಬಂದ್ಬಿಟ್ಟು ಇವ್ರು ನಮ್ಮ ವೇಣುಗೋಪಾಲ್ ಸರ್ ಬಂದ್ಬಿಟ್ಟು ಫಿನಾನ್ಸ್ ಅಂಡ್ ಅಡ್ಮಿನ್ ನೋಡ್ಕೊಂತಾರೆ. ನಾನು ಬಂದ್ಬಿಟ್ಟು ಅಲ್ಲಿ ಆಪರೇಷನ್ ಮ್ಯಾನೇಜರ್ ಇರ್ತೀನಿ. ಇವ್ರು ವೇಣು ಸರ್ ಬಂದ್ಬಿಟ್ಟು ಫಿನಾನ್ಸ್ ಅಂಡ್ ಅಡ್ಮಿನ್ ಮ್ಯಾನೇಜರ್ ಫಾರ್ ಸೌತ್. ನಾನು ಬಂದ್ಬಿಟ್ಟು ಸ್ನೈಡರ್ ಪ್ರಾಜೆಕ್ಟ್ ಅಲ್ಲಿ ಮ್ಯಾನೇಜರ್ ಇರ್ತೀನಿ. ನನ್ನ ಅಂಡರಲ್ಲಿ ಷಣ್ಮುಖ ಅವರು ಎಕ್ಸಿಕ್ಯೂಟಿವ್ ಕೆಲಸ ಮಾಡ್ತಾರೆ. ಅವ್ರು ಬಂದ್ಬಿಟ್ಟು ನಾವು ಏನು ಟ್ಯಾಂಕ್ ಕೊಟ್ಟಿರ್ತೀವಿ ಡಿಸ್ಟ್ರಿಬ್ಯೂಟ್ ಮಾಡೋದು, ಮ್ಯಾನ್ ಪವರ್ ಅವ್ರ ಅಂಡರಲ್ಲಿ ಒಂದು 25-30 ಜನ ಕೆಲಸ ಮಾಡ್ತಾರೆ. ಏನ್ ಕೆಲಸ ಮಾಡ್ತಾರೆ, ಇವ್ರು ಪ್ಲಾನಿಂಗ್ ಕೊಟ್ಟಿರ್ತೀವಿ. ನಾವೇನು ಇವ್ರಿಗೆ ಕನೆಕ್ಟ್ ಮಾಡಿರ್ತೀವಿ ಪ್ಲಾನ್ ಟುಡೇ ಆರ್ಡರ್, ಇವ್ರು ಬಂದು ಮೆಟೀರಿಯಲ್ ಪಿಕ್ ಮಾಡೋದ್ರಿಂದ ಆ ಪ್ರಾಡಕ್ಟ್ ನ ಸೇಫ್ ಕಂಡೀಷನ್ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಯಾವ ರೀತಿ ಪ್ಯಾಕ್ ಮಾಡ್ತಿರ್ಬೇಕು, ಅಂದ್ರೆ ಪ್ಯಾಕ್ ಆಗಿರುತ್ತೆ ಅದನ್ನ ಹೆಂಗ್ ಕನೆಕ್ಟ್ ಮಾಡಿ ಯಾರು ಟ್ರಾನ್ಸ್ಪೋರ್ಟ್ ಕೊಡಬೇಕು, ಯಾರು ಕೊರಿಯರ್ ಕೊಡಬೇಕು ಡಿಸೈಡ್ ಮಾಡೋದು ಇವರು. ಆ ಕನೆಕ್ಟ್ ಮಾಡಿ ಬಿಟ್ಟು, ಯಾಕಂದ್ರೆ ಫೈನಲ್ ಆಗಿ ನಾವು ವರ್ಕ್ ಮಾಡೋದು ಕಸ್ಟಮರ್ ಹ್ಯಾಪಿ ಇಲ್ಲ ಅಂದ್ರೆ, ಮತ್ತೆ ಸಪೋಸ್ ಅಮೆಜಾನ್ ಆರ್ಡರ್ ಮಾಡ್ತೀವಿ, ನಮ್ ಕರೆಕ್ಟ್ ಆಗಿ ಆರ್ಡರ್ ಮಾಡಿರೋ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಅಮೆಜಾನ್ ಹೋಗಲ್ಲ, ನಾವು ಫ್ಲಿಪ್ಕಾರ್ಟ್ ಹೋಗ್ತೀವಿ. ಅದೇ ತರನೇ ಕಸ್ಟಮರ್, ಫಾರ್ ಎಕ್ಸಾಂಪಲ್ ಒಂದು ಪಾನಿಪುರಿ ಸೆಂಟರ್ ಹೋಗ್ತೀರಾ, ಚೆನ್ನಾಗಿದೆ ಮಾಡ್ತೀರಾ, ನೆಕ್ಸ್ಟ್ ಇನ್ನೊಂದು ರೆಫರ್ ಮಾಡ್ತೀರಾ, ಅಲ್ಲೋದ್ರೆ ಚೆನ್ನಾಗಿರುತ್ತೆ, ಕ್ವಾಲಿಟಿ ಐತೆ, ರೇಟ್ ಕಟ್ಟಬೇಕು, ಚೆನ್ನಾಗಿರುತ್ತೆ, ಅಲ್ಲಿ ಹೋಗ್ಬೇಡ ಇನ್ನೊಂದು ಅಂಗಡಿ ಹೋಗೋಣ ಅಂತೀವಿ. ಅದೇ ತರ ಲೈಕ್ ಬಿಸ್ನೆಸ್, ನಾವು ಹೆಂಗೆ ಕಸ್ಟಮರ್ ಟ್ರೀಟ್ ಮಾಡ್ತೀವಿ ಆನ್ ಟೈಮ್ ಅನ್ನೋದು ಎಲ್ಲವೂ ಅದೇ, ಅದೊಂದು ಡಿಸಿಪ್ಲಿನ್. ಅದು ಅಗ್ರಾಂಟ್ ಮಾಡೋದು ಷಣ್ಮುಖ ಅವರೇ ಮಾಡ್ತಾರೆ. ನಾವು ಬಂದ್ಬಿಟ್ಟು ಅವರ ರೆಡ್ ಫೈನಲ್ ಡಿಸಿಷನ್ ಬೇಕಾದ್ರೆ ಷಣ್ಮುಖ ಇರ್ತಾರೆ, ಅವರೇ ನೋಡ್ಕೊತಾರೆ. ಇದೆ ಸರ್ ನಮ್ಮ ಬಗ್ಗೆ ಅರ್ಥ ಆಯ್ತಲ್ಲ ಎಲ್ಲರೂ. ಕಂಪ್ನಿ ಯಾಕಂದ್ರೆ ನಾವೇನು ಗೊತ್ತಿಲ್ಲ, ನಾವು ನಮ್ಮ ಕೆರಿಯರ್ ಸ್ಟಾರ್ಟ್ ಆಗಿದ್ದು, ನಾನು ಗೌರ್ಮೆಂಟ್ ಸ್ಕೂಲ್ ಓದಿರೋದು, ಷಣ್ಮುಖ ಯಾವ ತರ ಓದಿದ್ರು ಅದೇ ತರನೇ ನಾನು ತೆಲುಗು ಮೀಡಿಯಂ ಹೊಸೂರಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ ಓದಿರೋದು. ನಾವು ಓದ್ಬೇಕಾದ್ರೆ ನಮ್ಗೆ ಕಾಲಿಗೆ ಚಪ್ಪಲಿ ಇಲ್ಲ, ಊಟನೂ ಸರಿಯಾಗಿ ಸಿಗ್ತಾ ಇರ್ಲಿಲ್ಲ. ಓಕೆನಾ, ನಾನು 10th ಓದ್ಬೇಕಾದ್ರೂ ನಾವು ಈ ತೆಂಗಿನ ಗಿಡ ಗುಡ್ಸೆನ ನಾವು ಗುಡ್ಸೆಯಲ್ಲೇ ಜೀವನ ಮಾಡಿದ್ವು, ನಮ್ಮ ತಂದೆ ತಾಯಿ ಎಲ್ಲರೂ ಸೇರಿನೇ. ಓಕೆ, ನಾವು ಚಿಕ್ಕ ಮಕ್ಕಳಿರೋರು ತುಂಬ ಬಡತನ ನಮ್ಮದು. ನಾವು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿ ಅಲ್ಲಿಂದ ಬಂದು 10th ಸ್ಟ್ಯಾಂಡರ್ಡ್ ಮುಗಿಸ್ಕೊಂಡು ನನ್ನ ಎಜುಕೇಷನ್ಸ್ ಎಲ್ಲ ಕನಸಲ್ಲೇ ಮುಗಿಸಿರೋದು. ನನ್ನ ಕಾಲೇಜ್ ನಾನು ಹೋಗಿಲ್ಲ, ಯಾಕಂದ್ರೆ ಮನೆ ಪರಿಸ್ಥಿತಿ, ಊಟಕ್ಕೆ ಕಷ್ಟ, ಓದ್ಬೇಕಾದ್ರೆ ನಮಗೆ ಸರಿಯಾಗಿ ಬುಕ್ಸ್ ತಗೋಬೇಕಾದ್ರೆ ನಾವು ನಮ್ಮ ಕಡೆ ಬಂದ್ಬಿಟ್ಟು ಇಂಟ್ಯೂಷನ್ ಎಲ್ಲ ಚೆನ್ನಾಗಿರುತ್ತೆ ಹೊಸೂರಲ್ಲಿ. ಅಲ್ಲಿ ಹೋಗ್ಬಿಟ್ಟು ನಾವು ಹೌಸ್ ಕೀಪಿಂಗ್ ಕೆಲಸ ಎಲ್ಲ ಮಾಡಿದ್ವಿ. ಹೌಸ್ ಕೀಪಿಂಗ್ ಕೆಲಸ ಕಸ ಗುಡಿಸೋದು, ವಾಶ್ರೂಮ್ ಕ್ಲೀನ್ ಮಾಡೋದು, ಓದ್ಬೇಕಾದ್ರೆ ಪರಿಸ್ಥಿತಿಗಳು ತುಂಬಾ ಕಷ್ಟ ಬಿದ್ದಿದ್ದೀವಿ. ಆ ಕೆಲಸನ ಅಕ್ಸೆಪ್ಟ್ ಮಾಡಿ ಅವಾಗ ನಮ್ಗೆ ಆ ದೇವ್ರು ಅನ್ನ ನೀಡಿದ್ದಾರೆ. ಅದೇ ರೀತಿ ಅದರಲ್ಲೇ ನಾವು ಸ್ಟಾರ್ಟ್ ಆಗಬಾರ್ದು ನಮ್ಮ ಕೆರಿಯರ್ ಅಂತ ನಾವು ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಕನಸಲ್ಲಿ ಓದಿ ಅದನ್ನ ನಾವು ಯಾವತ್ತಾಗಲಿ, ನಾವು ಎಜುಕೇಶನ್ ಇಲ್ದಿರೋನು ಬಡವ, ಏನೋ ಪೂರ ಅಂತಾರಲ್ವ, ಯಾರು ನಾಲೆಜ್ ಇರೋರು ಅವರೇ ಬಡವರು, ನಾಲೆಜ್ ಇರೋರು ಯಾವುದು ರಿಚ್. ಆ ನಾಲೆಜ್ನ ನಾವು ಹೆಂಗೆ ನಾವು ಕ್ಯಾಚ್ ಮಾಡಬೇಕು, ಏನು ಕಲಿಬೇಕು ಅನ್ನೋದು ಅದೊಂದು ಟಾರ್ಗೆಟ್ ತಗೊಂಡು ತಂದೆ ತಾಯಿನ ನಾವು ಅವರು ನಮಗೆ ಜನ್ಮ ಕೊಟ್ಟಿದ್ದಾರೆ, ನಾವು ಪ್ರೂವ್ ಮಾಡ್ಬೇಕು ನಾವು ಯಾರಂತ. ಅದ್ರ ರಿಸ್ಕ್ ತಗೊಂಡು ಒಳ್ಳೆ ದಾರಿಯಲ್ಲಿ ನಮಗೆ ದಾರಿಯಲ್ಲಿ ಹೋಗ್ಬೇಕಂದ್ರೆ ನಾನು ಫಸ್ಟ್ ಕನೆಕ್ಟ್ ಆಗಿದ್ದು ಇವರೇ, ವೇಣುಗೋಪಾಲ್ ಸರ್. ಅವ್ರು ಆವಾಗಲೇ ಬಂದ್ಬಿಟ್ಟು ಎಕ್ಸಿಕ್ಯೂಟಿವ್ ಫೈನಾನ್ಸ್ ಅಲ್ಲಿ ಇದ್ರು. ನಾವು ಕಾಂಟ್ರಾಕ್ಟರ್ ಜಾಯ್ನ್ 2007 ಆವಾಗ ನಮ್ಮ ಒಂದು ಕೆಲಸನ ನಾವು ಹೋಗಿದ್ದು, ನಮ್ಮ ಎಜುಕೇಶನ್ ನೋಡ್ತೀರ ಅವರು, ನೀವು ಇನ್ನೂ ಮುಂದೆ ಹೋಗ್ಬೋದು, ನೀವು ಟ್ರೈ ಮಾಡ್ಬೋದು, ಯಾಕೆ ಈ ಥರ ಇದೆ ಅಂತ ಸ್ವಲ್ಪ ಅಡ್ವೈಸ್ ಎಲ್ಲ ತಗೊಂಡಾಗ ನಾವು ಕಂಪ್ಯೂಟರ್ ಎಜುಕೇಶನ್ ನೆಕ್ಸ್ಟ್ ಡಿಗ್ರಿ ಕನಸಲ್ಲಿ ಮಾಡಿದ್ದು. ಆ ಒಂದು ಡಿಸಿಪ್ಲೈನ್, ದೊಡ್ಡವರು ಚಿಕ್ಕವರು ಅದು ಗುರುಗೊಂಡೋದು ನಾವು ಅದೊಂದು ಮನಸ್ಸಲ್ಲಿ ಇಟ್ಕೊಂಡಿರೋದಕ್ಕೆ ಇಲ್ಲಿ ತನಕ ಬಂದು ನಿಮ್ಮ ಒಂದು ಈ ಥರ ಒಂದು ಸ್ಪಾನ್ಸರ್ ಮಾಡೋಕ್ಕೆ ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ದೇವರು. ಆ ಡಿಸಿಪ್ಲಿನ್ ನಾನು ಇಲ್ಲೊಂದು ನಾನು ಬರ್ತಾ ಇದ್ದೀನೋ ನೀವ್ಯಾರೋ ನಾನು, ಅದು ನಾನು ಎಲ್ಲರೂ ಮನಸ್ಪೂರ್ವವಾಗಿ ಹೇಳೋಕೆ ಇಷ್ಟಪಡ್ತೀನಿ. ನಾವು ಯಾಕಂದ್ರೆ ಎಜುಕೇಶನ್ ಅನ್ನೋದು ತುಂಬಾ ಮುಖ್ಯ, ಪ್ರಾಮುಖ್ಯತೆ. ಯಾಕಂದ್ರೆ ಪ್ರೈವೇಟ್ ಒಂದೇ ಅಲ್ಲ, ನಾವೆಲ್ಲೂ ಓದಿದ್ದು ಮುಖ್ಯ ಅಲ್ಲ, ನಾವು ಯಾರು ಅಂತ ನಾವು ಪ್ರೂವ್ ಮಾಡಬೇಕು. ಅವತ್ತು ನಾನು ಆ ಹೌಸ್ಕೀಪಿಂಗ್ ಕೆಲಸನ ಅಕ್ಸೆಪ್ಟ್ ಮಾಡಿ ನಾನು ರಿಸ್ಕ್ ತಗೊಂಡಿಲ್ಲ ಅಂದ್ರೆ ಇಲ್ಲಿ ಬರ್ತಾ ಇರಲಿಲ್ಲ. ಇವತ್ತು ನಾನು ಒಂದು ಸೈಟ್ ಮ್ಯಾನೇಜರ್ ಆಗಿದ್ದೀನಿ. ಓಕೆ, ನನ್ನ ಅಂಡರ್ ಆಲ್ಮೋಸ್ಟ್ 100 people ಕೆಲಸ ಮಾಡ್ತಾರೆ. ನಾನು ಇಡೀ ಗ್ಲೋಬಲ್ ಹತ್ರ ಮಾತಾಡ್ತೀನಿ. ಐ ನೋ ಇಂಗ್ಲಿಷ್ ವೆರಿ ವೆಲ್. ಫಸ್ಟ್ ಟೈಮ್ ನಾನು ಬ್ಯಾಂಗ್ಳೂರ್ ಬರ್ಬೇಕಾದ್ರೆ ಐ ಡೋಂಟ್ ನೋ ಕನ್ನಡ, ಓನ್ಲಿ ತೆಲುಗು. I don't know computer. I don't know anything for logistics and supply chain management. Now I am ready to speak wherever. I worked last 2 years in Japanese company. Delhi lo 2 months ಇದ್ದೆ, ಬ್ಯಾಂಗ್ಳೂರಲ್ಲಿ ಬಂದು ಕಂಪ್ನಿ ಡೆವಲಪ್ಮೆಂಟ್ ಮಾಡಿದೆ. ಯಾಕಂದ್ರೆ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್. ಇಂಟ್ರೆಸ್ಟ್ ಬರಬೇಕು. ನಾವು ಸಾಧ್ಯ ಆಗಿರೋದು ಏನೂ ಇಲ್ಲ. ಮನುಷ್ಯ ಡಿಸೈಡ್ ಮಾಡಿದ ಅಂದ್ರೆ ಒಳ್ಳೆ ದಾರಿ ಹುಡುಕ್ಬೇಕು. ಕೆಟ್ಟ ದಾರಿ ಅನ್ನೋದು ಜಲ್ದಿ ಸಿಗತ್ತೆ, ಅದು ನಮ್ಗೆ ಸ್ಪಾಯ್ಲ್ ಮಾಡುತ್ತೆ. ಒಳ್ಳೆ ದಾರಿ ರಿಸ್ಕು. ಆ ರಿಸ್ಕ್ ಅಕ್ಸೆಪ್ಟ್ ಮಾಡ್ತಾರೆ. ಲೈಫ್ ಇಸ್ ಸ್ಟ್ರಗಲ್ ಆಗುತ್ತೆ. ಸ್ಟ್ರಗಲ್ ಆದ್ರೆ ನಮ್ಮ ಲೈಫ್ ಚೆನ್ನಾಗಿರೋದು. ಎಲ್ಲರೂ ದೇವಸ್ಥಾನ ಹೋಗ್ತೀರಾ, ಆ ಕಡೆ ಇದ್ದಾಗ ಕಲ್ಗೆ ಯಾರಾದ್ರೂ ನಮಸ್ಕಾರ ಮಾಡ್ತೀರಾ? ಇಲ್ಲಲ್ವಾ?
ಅದ್ರಗೊಂದು ರೂಪ ಬರಬೇಕು. ಆ ರೂಪ ಬರಬೇಕಾದ್ರೆ ಅವರು ಏನ್ ಮಾಡ್ತಾರೆ, ಆ ಸ್ಟೋನ್ನ ಆ ಶೇಪ್ ತಗೋಬರಕ್ಕೆ ಎಷ್ಟು ಕಷ್ಟ ಬಿದ್ದಿರ್ತಾರೆ. ಅದು ದೇವಸ್ಥಾನ ಹೋದ್ಮೇಲೆ ಎಷ್ಟು ಜನ ಹೋಗ್ತಾರೆ ಹುಡ್ಕೊಂಡು ನಮಸ್ಕಾರ ಮಾಡಕ್ಕೆ, ಅಷ್ಟೇ ನಮ್ಮ ನಾಲೆಡ್ಜ್. ಅದನ್ನ ಎಲ್ಲರೂ ದಯವಿಟ್ಟು ನನ್ನೊಂದು ರಿಕ್ವೆಸ್ಟ್, ಎಲ್ಲರೂ ದಯವಿಟ್ಟು ರೆಸ್ಪೆಕ್ಟ್ ಮಾಡಿ, ಪೇರೆಂಟ್ಸ್ ಟೀಚರ್ಸ್ನ ಯಾವತ್ತೂ ರೆಸ್ಪೆಕ್ಟ್ ಮಾಡಿ, ಸರಿನಾ? ನಮಗೆ ಮನುಷ್ಯರಿಗೆ ಅಹಂಕಾರ ಅನ್ನೋದು ಬರಬಾರ್ದು. ಅದು ಬಂದರೆ ನಾವು ಯಾರು ಡೆವಲಪ್ಮೆಂಟ್ ಆಗಿಲ್ಲ. ನಾಲೆಜ್ ಇದ್ರೂ ಅದು ಜೀರೋ ಆಗಿಬಿಡುತ್ತೆ. ದೊಡ್ಡವರು ಚಿಕ್ಕವರು ನಮಗೆ ಒಳ್ಳೆ ರೀತಿ ಯಾರು ಮನಸ್ಪೂರ್ವಕ ನಿಮ್ಗೆ ಹೇಳ್ಕೊಡ್ತಾರೆ, ನಾವು ಯಾವತ್ತೂ ನಾವು ನಮಸ್ಕಾರ ಮಾಡಬೇಕು. ಅದನ್ನ ಮನಸ್ಫೂರ್ತಿಯಾಗಿ, ಸರಿ, ಅದಿದ್ರೆ ನೀವೆಲ್ಲೋದ್ರಲ್ಲೂ ಕಿಂಗ್. ನೀವೇನು ಅನ್ಕೊಂಡಿದ್ರೆ ಅದು ಅಚೀವ್ಮೆಂಟ್ಸ್ ನಿಮ್ಮನ್ನು ನೋಡ್ಕೊಂಡು ಬರುತ್ತೆ. ನೀವು ಯಾರೇ ಎಜುಕೇಶನ್ ಮುಗಿಸ್ಕೊಂಡು ನಿಮ್ಮ ಟೀಚರ್ಸ್ ಕಡೆಯಿಂದ ನಮ್ಮ ಹುಡುಗರು ಡಿಗ್ರಿ ಮಾಡಿದ್ರೆ ಒಂದು ಕೆಲಸ ಬೇಕು ಸರ್ ಅಂದರೆ ಇಮಿಡಿಯೇಟ್ ನಾವು ಸಪೋರ್ಟ್ ಮಾಡ್ತೀವಿ. ಬೆಂಗಳೂರಲ್ಲಿ ಎಲ್ಲ ಅವ್ರು ಫರ್ದರ್ ಓದಕ್ಕಾಗ್ತಾರೆ ಸರ್, ಡಿಗ್ರಿ ಮಾಡಿದ್ದಾರೆ, ಒಳ್ಳೆ ಹುಡುಗರು ನಮ್ಮ ಸ್ಟೂಡೆಂಟು, ನಿಮ್ಮ ಕಡೆ ಸ್ಕೂಲಿಂದ ಒಂದು 10 ಜನ ಕಳಿಸ್ತಾ ಇದ್ದೀವಿ ಸರ್, ನಮ್ಮ ಹುಡುಗರು ಜಾಬ್ ಬೇಕಂದ್ರೆ ನಾವು ಅಕ್ಸೆಪ್ಟ್ ಮಾಡ್ತೀವಿ. ಯಾರಿಂದ? ನಿಮ್ಮ ಟೀಚರ್ಸಿಂದ. ನೀವ್ಯಾರು ನಮ್ಗೆ ಗೊತ್ತಿರಲ್ಲ, ರೆಫರೆನ್ಸ್ ಈ ಸ್ಕೂಲಿಂದ ಬರ್ತಾ ಇದ್ದಾರೆ, ಒಂದು ಕಾಲ್ ಮಾಡಿ ಸರ್ ನಮ್ಮ ಹುಡುಗರು ಜಾಬ್ ಬೇಕಂದ್ರೆ ಇನ್ಕ್ಲೂಡಿಂಗ್ ಏನು ಬೇಕೋ ಸಪೋರ್ಟ್ ನಾವು ಮುಂದೆ ಅವ್ರ ಹಿಂದೆ ನಾವು ಇರ್ತೀವಿ. ಏನು ಬೇಕೋ ಸಪೋರ್ಟ್ ಮಾಡಿ ಅವ್ರ ನೆಕ್ಸ್ಟ್ ಕೆರಿಯರ್ಗೆ ನಾವು ಸಪೋರ್ಟ್ ಮಾಡ್ತೀವಿ. ಅದ್ರ ನಾವು ರೆಡಿ ಇದ್ದೀವಿ, ನೀವು ರೆಡಿ ಇದ್ದೀವಿ. ಎಷ್ಟು ಜನ ಬೆಂಗಳೂರು? ಥ್ಯಾಂಕ್ ಯು ಸೋ ಮಚ್. ನಮ್ಮ ಟೀಚರ್ಸ್ ಕೂಡ ಸ್ಟೂಡೆಂಟ್ಸ್ಗಳು ಕೂಡ ಭಾಳಷ್ಟು ಕಡೆ ವರ್ಕ್ ಮಾಡ್ತಾ ಇದೆ. ಬಟ್ ನಾನು ಹೇಳ್ತಾ ಇದ್ದೀನಿ, ನಾನು ಬೆಂಗಳೂರಲ್ಲಿ ಅಂತ ಒಂದು ಕುಗ್ರಾಮದಲ್ಲಿ ಹೈಸ್ಕೂಲ್ ಟೀಚರ್ ವರ್ಕ್ ಮಾಡಿದ್ದು. ನನ್ನ ವಿದ್ಯಾರ್ಥಿಗಳು ಸುಮಾರು ಒಂದು 60ರಿಂದ 80 ಜನ ITI ಡಿಪ್ಲೊಮಾ ಮಾಡ್ಕೊಂಡು ಬೆಂಗಳೂರಿದ್ದಾರೆ. ಫೋನ್ ಮಾಡ್ತಾರೆ, ಮನೆ ಕಟ್ತಿದ್ದೀವಿ, ಗೃಹ ಪ್ರವೇಶ ಡೊನೇಷನ್. ಟೀಚರ್ಸ್ಗಳಿಗೆ ಯಾವುದೂ ಕೂಡ ಸಿಗಲ್ಲ, ಮೀನ್ಸ್ ಅವ್ರ ಸ್ಯಾಲ್ರಿ ಮನೆ ಒಂದು ಸಹಿತಾಣಕ್ಕಾಗಲ್ಲ ಈಗಿನ ಜಗತ್ತಿನಲ್ಲಿ. ಅವ್ರಿಗೆ ಏನಪ್ಪ ಅಂದರೆ ಅವ್ರ ವಿದ್ಯಾರ್ಥಿಗಳು ಒಂದು ಉನ್ನತ ಅಂತ ಕಲ್ತಿದ್ದ ಅದೇ ಕೃತಜ್ಞತೆ, ಅದೇ ಅವರ ಒಂದು ಆಸ್ತಿ. ಹಾಗಾಗಿ ನಿಮಗೆ ಯಾಕೆ ಇವನ್ನೆಲ್ಲ ಹೇಳ್ತಿದ್ವಿ ಅಂತ ಹೇಳಿದ್ರೆ, ಅವ್ರು ಹೇಳಿದ್ದಿವಾಗ ನಿಮಗೆ ಅಷ್ಟೇನು ಸಿಗ್ತಾ 100 ಜನ ಬಂದರೂ ನಾವು ಕೆಲಸ ಕೊಡ್ತೀವಿ, ನೀವು ಓದಬೇಕಷ್ಟೇ. ಇವಾಗ ಆ ಹಿನ್ನೆಲೆಯಲ್ಲಿ ಅವ್ರಿಗೆ ಮಾತಾಡ್ತಿದ್ದು, ಅವರು ಒಂದು ಕಂಪನಿಯನ್ನು ನಡೆಸ್ತಾ ಇದ್ದಾರೆ ಅಂದಾಗ ಅಲ್ಲಿ ವೇಕೆನ್ಸೀಸ್ ಇರ್ತದೆ. ನೀವು ಅದನ್ನು ಹೇಗೆ ನೀವು ತಗೊಂಡಾಗ, ಎಜುಕೇಷನ್ ತಗೊಂಡಾಗ ನಿಮಗೆ ಅವಕಾಶಗಳು ಸಿಗುತ್ತೆ ಅಂತ ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ಮಾತಾಡ್ತೀವಿ.